ಮಾನವ ಹಕ್ಕುಗಳ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು. ಮಧ್ಯಸ್ಥಿಕೆಗಾಗಿ ಪತ್ರ ಬರೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅಂದ್ರೆ ಮನಸ್ಸು ಮಾಡಿದ್ರೆ ಈ ದುರಂತವನ್ನ ತಡೆಗಟ್ಟಬಹುದಾಗಿತ್ತು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಿಸಿರೋದು. ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೂಡ ಪತ್ರ ಬರೆದಿದ್ದಾರೆ. ಸ್ಪಷ್ಟ ಲೋಪಗಳ ಬಗ್ಗೆ ಸಮಗ್ರವಾದಂತ ತನಿಖೆ ನಡೆಸಬೇಕು. ಇಂತಹ ಘಟನೆ ಮತ್ತೆ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಆಯೋಗ ಮಧ್ಯಸ್ಥಿಕೆ ವಹಿಸಲೇಬೇಕು ಅಂತೇಳಿ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಈಗಾಗಲೇ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಧ್ಯಸ್ಥಿಕೆ ವಹಿಸಿದ್ದಕ್ಕೇನೆ 10 ಲಕ್ಷ ಇದ್ದಂತ ಪರಿಹಾರ 25 ಲಕ್ಷಕ್ಕೆ ಏರಿಕೆ ಆಯಿತು. ಅದೇ ರೀತಿಯಾಗಿ ಈ ದುರಂತ ಏನಿದೆ, ಮನಸ್ಸು ಮಾಡಿದ್ರೆ ಸರಿಯಾದಂಥ ವ್ಯವಸ್ಥೆ ಇದ್ದಿದ್ರೆ, ನಿರ್ವಹಣೆ ಇದ್ದಿದ್ರೆ, ಭದ್ರತಾ ಸಿಬ್ಬಂದಿಯನ್ನ ಸರಿಯಾಗಿ ನಿಯೋಜನೆ ಮಾಡಿದ್ರೆ ದುರಂತ ತಡೆಗಟ್ಟಬಹುದಾಗಿತ್ತು. ಹಾಗಾಗಿ ಇದರಲ್ಲಿ ಲೋಪಗಳಿದ್ದಾವೆ. ಆ ಲೋಪಗಳ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ. ಹಾಗಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಸಂಪೂರ್ಣವಾದಂಥ ತನಿಖೆಯನ್ನ ಮಾಡಿಸ್ಲಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ನಡೆದಂಥ ಕಾಲ್ತುಳಿತ ಅನಾಹುತ ಏನಿದೆ ಅದನ್ನ ತಡಿಬಹುದಾಗಿತ್ತು. ಜನಸಂದಣಿ ನಿರ್ವಹಣೆ, ಭದ್ರತೆ ಮತ್ತು ಅಗತ್ಯ ಸೌಲಭ್ಯಗಳಲ್ಲಿನ ಸ್ಪಷ್ಟ ಲೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ, ಜೊತೆಗೆ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ಅಂದರೆ ಯಾರು ಇಲ್ಲಿ ತಪ್ಪು ಮಾಡಿದ್ರು, ಯಾರು ಇಲ್ಲಿ ಲೋಪವನ್ನು ಎಸಗಿದ್ರು, ಭದ್ರತೆಗೆ ಸಂಬಂಧಪಟ್ಟಂತೆ ಯಾಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಲ್ಲ, ಅದೆಲ್ಲವೂ ಸಮಗ್ರವಾದಂಥ ತನಿಖೆ ಆಗಬೇಕು. ಈ ಒಂದು ಮಧ್ಯಸ್ಥಿಕೆಯ ಜವಾಬ್ದಾರಿಯನ್ನ, ಸಮಗ್ರ ತನಿಖೆಯ ಜವಾಬ್ದಾರಿಯನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ವಹಿಸ್ಕೊಳ್ಬೇಕು ಅಂತ ಈ ರೀತಿ ಆಗ್ರಹಿಸಿದ್ದಾರೆ. ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು ಮತ್ತು ಇಂತಹ ಘಟನೆಗಳು ಮತ್ತೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹೀಗಾಗಿ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಸಂವೇದನಾ ರಹಿತ ಹಾಗೂ ಬೇಜವಾಬ್ದಾರಿ ಧೋರಣೆ ಇರೋದ್ರಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗನೇ ಮಧ್ಯ ಪ್ರವೇಶ ಮಾಡುವಂತ ಅನಿವಾರ್ಯತೆ ಇದೆ ಅಂತೇಳಿ